ಬಂಧುಗಳೇ ನಮಸ್ಕಾರ. ನಾವು KRS ಪಕ್ಷ ಬಾಗಲಕೋಟೆ ಜಿಲ್ಲಾ ವ್ಯಾಪ್ತಿಯಿಂದ ಇವತ್ತು ಲೋಕಾಪುರಕ್ಕೆ ಬಂದಿದ್ದೀವಿ. ಲೋಕಾಪುರದಲ್ಲಿ ನಮ್ಮ ಎಲ್ಲ KRS ಪಕ್ಷದ ಸೈನಿಕರ ಜೊತೆ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಹೆಂಗಾಗ್ಯಾವ ಅಂದ್ರೆ, ಲೋಕಾಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗಳು ಬರ್ತೈತೆ. ಪಟ್ಟಣ ಪಂಚಾಯಿತಿಯವ್ರೇನು ಅದಾರೋ ಏನು ಸತ್ತಾರೋ ಗೊತ್ತಿಲ್ಲ. ಯಾಕಂತಂದ್ರೆ ಇದುವರೆಗೆ ಅವ್ರು ಇಲ್ಲಿ ಪಟ್ಟಣ ಪಂಚಾಯತಿಗೆ ಇಲ್ಲಿ ಊರಾಗ ಏನು ನಡೆದೈತಿ, ಸಮಸ್ಯೆ ಏನಾಗ್ಯಾವು, ಮಹಿಳೆಯರಿಗೆ ಏನು ಸಮಸ್ಯೆ ಆಗೈತಿ, ಆಮೇಲೆ ಸ್ವಚ್ಛತೆ ಬಗ್ಗೆ ಏನು ಕ್ರಮ ತಗೊಂಡಾರೋ, ಆಮೇಲೆ ನೀರಿನ ಬಗ್ಗೆ ಏನು ಸಮಸ್ಯೆ ಐತಿ, ಇದು ಯಾವುದೋ ಅವ್ರಿಗೆ ಏನು ಅರ್ಥ ಆಗತ್ತಿಲ್ಲ ಗೊತ್ತಿಲ್ಲ. ಬಟ್ ಫೋನ್ ಹಚ್ಚಿರಪ್ಲೆ ಹೆಂಗೆ ಹೇಳ್ತಾರವ್ರ, ಇಲ್ರಿ ಸರ್ ನಾವು ಮೀಟಿಂಗ್ದಾಗ ಆಗದೀವು, ಮೀಟಿಂಗ್ ಮುಗಿದ್ಮೇಲೆ ಬರ್ತೀರಿ, ಬೇಕಾದ್ರೆ ನೀವು ಎಲ್ಲರೂ ಕರ್ಕೊಂಡು ಅಲ್ಲೇ ಬರೀ ಪಟ್ಟಣ ಪಂಚಾಯತಿಗೆ. ಇಲ್ಲಿ ಜನರ ಸಮಸ್ಯೆ ನೋಡಕ್ಕೆ ಬರ್ತಾರೋ, ನಾವು ಪಂಚಾಯತಿಗೆ ಬಂದ್ಮೇಲೆ ಅಲ್ಲೇ ಬಂದು ಹೇಳ್ಬೇಕು ಅವರಿಗೆ ಜನರ ಸಮಸ್ಯೆ. ಅವರಾಗಿ ಇಲ್ಲಿ ಬಂದಿದ್ರೆ ನಾವು ಇಲ್ಲಿ ಮಟ್ಟ ಬರುವಂಥ ಪರಿಸ್ಥಿತಿ ಬರ್ತಿದ್ರಿಂದ ಇದು ಏನಾಗೈತಿ ಸಮಸ್ಯೆ ಅಂತಂದ್ರೆ, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಲೋಕಾಪುರ ನಗರದಲ್ಲಿ, ಲೋಕಾಪುರ ಒಂದು ನಗರ ದೊಡ್ಡ ಊರು ಐತಿದ. ಇಲ್ಲಿ ಊರಾಗ ಎಷ್ಟು ಸಮಸ್ಯೆ ಐತೆ ಅಂದ್ರೆ, ಇಲ್ಲಿ ಯಾವುದೋ ಒಂದು ಗಟಾರ ಸ್ವಚ್ಛ ಇಲ್ಲ. ಒಂದೇದು ಮುಖ್ಯವಾಗಿ ಯಾವುದೋ ಒಂದು ಗಟಾರ ಸ್ವಚ್ಛನೇ ಇಲ್ಲಿ ಸ್ವಚ್ಛ ಇಲ್ಲ, ಮತ್ತು ನೀರಿನ ಸೌಕರ್ಯ ಇಲ್ಲ, ಮತ್ತು ಮಹಿಳೆಯರಿಗೆ ಶೌಚಾಲಯ ಇಲ್ಲ. ಇಲ್ಲಿ ಶೌಚಾಲಯ ಇಲ್ಲದ ಇಲ್ಲಿ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ, ಒಂದ ಕಡೆ ಗಂಡ್ಮಕ್ಳು ಹೆಣ್ಮಕ್ಳು ಕುಂಡ್ರುವಂಥ ಒಂದು ಪರಿಸ್ಥಿತಿ ಐತಿ ಇಲ್ಲಿ ಊರಾಗ. ಏನು ಅರ್ಥ ಇದೆ? ಇಂಥ ಒಂದು ಇಷ್ಟು 70-80 ವರ್ಷ ಸ್ವಾತಂತ್ರ್ಯ ಸಿಕ್ಕರು ಇನ್ನೊಂದು ಮೂಲಭೂತ ಸೌಕರ್ಯ ಕೊಡಲಾರ್ದಂಥ ಪರಿಸ್ಥಿತಿ ನಮ್ಮೆಲ್ಲ ಜನರಿಗೆ ನಿರ್ಮಾಣ ಮಾಡಿಟ್ಟಾರು. ಇವ್ರ ಉದ್ದೇಶ ಆದ್ರೆ ಏನ, ಇವ್ರು ಮಾಡ್ಬೇಕನ್ನೋ ಉದ್ದೇಶ ಇತ್ತಂದ್ರೆ ಇದುವರೆಗೆ ಮಾಡ್ಬೇಕಾಗಿತ್ತು. ಇವ್ರ ಈಗ ಕೇಳಂತ ಹೇಳ್ತಾರೆ, ಇವ್ರ ಇಲ್ರಿ ಇನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಇದುವರೆಗೆ ಮಕ್ಕೋತಿದ್ರೇನ, ಹಿಡಿದು ದಿವ್ಸ ಮಾಡ್ಬೇಕಾಗಿತ್ತಲ್ಲ. ಏನು ನಿಮ್ಮ ಉದ್ದೇಶ ಏನು, ಮಾಡ್ಬೇಕಾಗಿತ್ತು, ಹಿಡಿದು ದಿವ್ಸ ಮಾಡ್ಬೇಕಾಗಿತ್ತಲ್ಲ. ಈಗೆಲ್ಲ ಜನರ ಸಮಸ್ಯೆಗಳನ್ನ ಹೇಳಕತ್ತರ, ನಿಮ್ಮ ಮುಂಚಿತವಾಗಿ ನಿಮ್ಮ ಲೆಟರ್ ಕೊಟ್ಟು ಹೇಳ್ಬೇಕು, ಇದನ್ನ ಮಾಡಿ ಹೇಳ್ಬೇಕಂದ್ರೆ ಯಾಕೆ ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ? ನೀವು ನಿಮ್ಮ ಅಧಿಕಾರ ಇನ್ನು ಕೆಲಸ ಏನು ಇದನ್ನ ಮಾಡ್ಲಾರ್ದಂಥ ಕೆಲಸ ಇದೆ ನಿಮ್ಗೆ? ನೋಡ್ರಿ, ಇಷ್ಟೆಲ್ಲ ಜನರು ಇಲ್ಲಿ ಎಲ್ಲ ಸಾರ್ವಜನಿಕರು ಇಲ್ಲೆಲ್ಲ ಮಹಿಳೆಯರು ನಿಂತಾರೋ, ಅವರೆಲ್ಲ ಸಮಸ್ಯೆಗಳನ್ನು ತೋರಿಸ್ತೀನಿ. ಮುಂಚಿತವಾಗಿ ಇಲ್ಲಿ ಎಲ್ಲ ಗಟಾರ ವ್ಯವಸ್ಥೆ ಇದನ್ನು ಯಾವ ರೀತಿ ಐತೆ ಅನ್ನೋದು ತೋರಿಸ್ತೀನಿ ಬರ್ರಿ ನಿಮಗೆ. ಎಲ್ಲಿ ಸಮಸ್ಯೆ ನೋಡ್ರಿ ಯಾವ ಎಲ್ಲ ಹೆಂಗಾಗೈತೆ ಅಂದ್ರೆ, ಇಲ್ಲಿ ಒಂದು ಶೌಚಾಲಯಗಳಿಲ್ಲ. ವಾರ್ಡ್ ನಂಬರ್ 2ರಲ್ಲಿ ಶೌಚಾಲಯಗಳಿಲ್ಲ. ಆಮೇಲೆ ಗಟಾರಗಳು ಯಾವ ರೀತಿ ಬ್ಲಾಕ್ ಆಗ್ಯಾವ ಅಂದ್ರೆ, ಇಲ್ಲಿ ಜನರಿಗೆ ನೋಡಿ ಬರ್ರಿ ಒಂದು ಸ್ವಲ್ಪ ಅದನ್ನು ತೋರಿಸ್ತಾನು. ಯಾಕಂದ್ರೆ ಜನರ ಇನ್ನ ಯಾವ ರೀತಿ ಒಂದು ಮನಸ್ಥಿತಿ ಮಾಡಿಬಿಟ್ರ ಅಂದ್ರೆ, ಜನರಿಗೆ ಇವ್ರ ಬದುಕಬಾರ್ದು, ಸಾಯಬಾರ್ದು ಅಂತ ಪರಿಸ್ಥಿತಿ ತಂದಿಬಿಟ್ಟಾರೆ ಅವ್ರು. ನೋಡ್ರಿ ಇಲ್ಲೆಲ್ಲ ನೋಡ್ರಿ ಗಟಾರು, ಇವೆಲ್ಲ ಗಟಾರ ನೋಡ್ರಿ ಯಾವ ರೀತಿ ಆಗ್ಯಾವ. ಇಲ್ಲೆಲ್ಲ ಇಲ್ಲೇ ಮಹಿಳೆಯರು ಎಲ್ಲ ಇಲ್ಲೇ ಶೌಚಾಲಯಕ್ಕೆ ಇಲ್ಲೇ ಹೋಗ್ತಾರಂತ ನೋಡ್ರಿ. ಇಂಥ ಪರಿಸ್ಥಿತಿ ಒಳಗ ಇಂಥಲ್ಲೆಲ್ಲ ಶೌಚಾಲಯಕ್ಕೆ ಹೋಗ್ಬೇಕಂತ ಹೆಣ್ಮಕ್ಳ ಮತ್ತು ಗಂಡ್ಮಕ್ಳು ಇಲ್ಲೇ ಶೌಚಾಲಯ ಮಾಡಿಕೊಳ್ಳಿ. ನೀವು ಮೂಲಭೂತ ಸೌಕರ್ಯ ಮಾಡಿಕೊಡೋದ್ರಿ. ನೋಡ್ರಿ ಇಲ್ಲೇ ಒಂದು ತೋರಿಸ್ದಾಗ ನೋಡ್ರಿ, ಎಲ್ಲ ಗಟಾರಗಳು ಪೂರಾ ಈ ರೀತಿಯಾಗಿ ಬ್ಲಾಕ್ ಆಗ್ಯಾವ. ಇಲ್ಲಿ ಯಾವುದೂ ಸ್ವಚ್ಛತೆ ಇಲ್ಲ, ಪ್ರತಿಯೊಂದು ಗಟಾರಗಳು ಕೂಡ ಇದೇ ರೀತಿ ಬ್ಲಾಕ್ ಆಗ್ಯಾವ. ಇಲ್ಲಿ ಮಹಿಳೆಯರಿಗೆ ಇಲ್ಲೆಲ್ಲ ಶೌಚಾಲಯಕ್ಕೆ ಹೋಗುವಂತ ವ್ಯವಸ್ಥೆ ಇದೆ. ಇವ್ರು ಶೌಚಾಲಯ ಮಾಡಿಕೊಟ್ಟಿದ್ರಂದ್ರೆ ಈ ರೀತಿ ತೊಂದರೆ ಇರ್ತಿದ್ದಿಲ್ಲ. ಇಲ್ಲಿ ಅಷ್ಟೇ ಸಾಕಷ್ಟು ಮಹಿಳೆಯರು ಇಲ್ಲೆಲ್ಲ ಅದಾರು. ಅಕ್ಕವ್ರೆ ಏನೇನ್ ಸಮಸ್ಯೆ ಆಗಿದ್ರಿ ಇಲ್ಲಿ ಶೌಚಾಲಯದ? ಇವಾಗ ಮುಂಚಿತವಾಗಿಂದ್ರ ಇಲ್ರಿ? ಮುಂಚಿತವಾಗಿದ್ರು ಶೌಚಾಲಯನೇ ಇಲ್ಲ, ಹೊಡೆದ್ ಬಿಟ್ಟಾರ. ಆಮೇಲೆ ಮತ್ತೆ ಪಂಚಾಯತ್ ಇಲ್ಲಿ ಮಾಡಿಲ್ಲನ್ರಿ ಇಲ್ಲಿ? ಈಗ ನೀವು ಹೇಳ್ಬೇಕಾಗಿತ್ರಲ್ಲ ಪಂಚಾಯತಿಗೆ, ಏನಂದ್ರ ಕೈ ಮುಗಿದ ಮತ್ತ ಆಮೇಲೆ ಕೇಳ್ಬೇಕಲ್ಲ ನೀವು ಅವ್ರನ್ನ, ಇಲ್ಲ ಹಿಂಗ ಆಗಿತ್ತಂದ. ಇಲ್ಲ ಮತ್ತೆ ಹಚ್ಕೊಲಿಲ್ಲ ಅಂದ್ರೆ ಈಗ ನಾವು ಓಟ್ ಹಾಕಿರ್ತೀವ್ರಿ ಹೇಳ್ರಿ ನೋಡ್ ನಾವು. ನಾಳೆ ನಮ್ಮಲ್ಲಿ ಏನೋ ನೀರಿನ ಸೌಕರ್ಯ ಮಾಡ್ಲಿ, ಮೂಲಭೂತ ಸೌಕರ್ಯಗಳು ಮಾಡ್ಲಿ, ಶೌಚಾಲಯಗಳು ನಿರ್ಮಾಣ ಮಾಡ್ಲಿ, ರೋಡ್ಗಳು ಮಾಡ್ಲಿ ಅಂತ ಹೇಳಿ ಮಾಡಿರ್ತೀವಿ. ಎಲ್ಲಿ ಹೋದ್ರಿ? ಶಿವಾಪನ ಮೇಲೆ ಹನಿ ಮಾಡಿದ್ದೀಗ. ಎಲ್ಲಿ ಅರ್ವಿ ಕಟ್ತಾರೆ ಅಂದ್ರೆ ಆ ಕಡೆ ಗಂಡ್ಮಕ್ಳು ಹೆಣ್ಮಕ್ಳು ಬೇರೆ ಬೇರೆ ಅರ್ವಿ ಕಟ್ತಾರ ನೋಡು. ಯಾರು ಪಂಚಾಯತ್ ಅವ್ರ? ಏನ್ರಿ ಅವ್ರ ನಾಚಿಕೆ ಬರ್ತಿದ್ದಿಲ್ಲ ಅವ್ರಿಗೆ? ಅವ್ರ ಮನ್ಯಾಗ ಹೆಣ್ಮಕ್ಳು ಬರ್ತಿದ್ ಹಿಂಗ ಮಾಡ್ತಿದ್ರೇನ ಅವ್ರ? ಇಲ್ಲ ಅವ್ರ ಹಾ ರೀ ಮತ್ತೆ ನೀರಿಂದ ದೂರಿ ಮತ್ ಬೋರ್ ಅದು ಹೊಡ್ಸಿರ್ಬೇಕ್ರಲ್ಲ.
ಹಾ, ಒಂದು ಊರಿಗೆ 4 ಓಣಿ. ಹಾ, ನೀರಿಂದು ಸೌಕರ್ಯ ಇಲ್ಲ. 4 ದಿವಸಕ್ಕೊಮ್ಮೆ ನೀರು ಬಿಡ್ತಾರ. ಮತ್ತೆ ಇಲ್ಲಿ ಸ್ವಚ್ಛ ಮಾಡಕ್ರ ಬರ್ತಾರ ಇಲ್ರಿ ಪಂಚಾಯತಿ ಅವರಿಂದ? ತಿಂಗಳಿಗೊಮ್ಮೆ ಸ್ವಚ್ಛ ಮಾಡಕ್ ಬರ್ತಾರ. ಈಗೆಲ್ಲ ಬ್ಲಾಕ್ ಆಗಿದ್ ನೋಡ್ರಿ, ಅವ್ರು ತಿಂಗಳಿಗೊಮ್ಮೆ ಬರ್ತಾರೆ, 2 ತಿಂಗಳಿಗೊಮ್ಮೆ ಬರ್ತಾರ, ಗೊತ್ತಾಗಲ್ಲ ಬಿಡ್ರಿ ಅವ್ರು. ಹಾ ಅದ ರೀ, ಇಲ್ಲಿ ಇವೆಲ್ಲ ನೋಡ್ರಿ ಗೊತ್ತಾಕತ್ತವ್ರಿ, ಇವಾಗ ತಿಂಗಳಿಗೆ ಬರ್ತಾರೆ, 2 ತಿಂಗಳಿಗೆ ಬರ್ತಾರೆ ಆಂಬಲ. ಹಾ, ಪಡಿ ಹೊಡೆದ್ರ ಓಣ್ಯಾನು ಅಂತ್ರಿ, ಒಂದ್ ಪಡಿ ಹೊಡೆದ್ರ ಪಡಿ ತಂದಾಗಿಲ್ಲ, ಬರಂಗಿಲ್ಲ. ಎಷ್ಟ್ ಬರೀ ನಮ್ಮ ಮೊಮ್ಮಕ್ಳು ಬಿದ್ದಾವ, ಎಷ್ಟ್ ಬರೀ ಇರ್ತಾವ, ಏನೇನ ಅಲ್ಲಿ ದೊಡ್ಡ ಗಟಾರ ಇದ್ರದ ಬಿದ್ರ ಎಷ್ಟು ಸಮಸ್ಯೆ ಆಕೈತಿ ನೋಡ್ರಿ. ಇದ ಈ ವಿಡಿಯೋವನ್ನ ನಮ್ಮ ಇಲ್ಲಿ ಕರ್ನಾಟಕದ ಎಲ್ಲ ಜನತೆ ಕೂಡ ಗಮನಿಸಬೇಕು. ಯಾಕಂತ ಹೇಳ್ರಿ, ಇದ ನಮ್ದು ಲೋಕಾಪುರ ನಗರದ ಮಹಿಳೆಯರ ಸಮಸ್ಯೆ ಅಲ್ಲ, ಇದು ಪೂರಾ ಒಂದು ಕರ್ನಾಟಕದ ಒಂದು ದೊಡ್ಡ ಸಮಸ್ಯೆ ಇದೆ. ಯಾಕಂತಂದ್ರ ಒಬ್ಬ ಮಹಿಳೆಯರಿಗೆ ಒಂದು ಮೂಲಭೂತ ಸೌಕರ್ಯವಾದ ಶೌಚಾಲಯಗಳನ್ನ ನಿರ್ಮಾಣ ಕೊಡ್ಲಾರ್ದಂತ ಇವು ಅಧಿಕಾರಿಗಳಾಗ್ಲಿ, MLA ಮಂತ್ರಿಗಳಾಗ್ಲಿ ಎದಕ್ಕೆ ಉಪಯೋಗ ಹೇಳಿ ನೋಡೋಣ. ಒಂದ್ ಹಳ್ಳಿಯಾಗ ಸೌಕರ್ಯಗಳದಾವ್ರಿ, ಇಂತಲ್ಲಿ ನಗರ ದೊಡ್ಡ ಊರ ಐತ್ರಿ, ಅದ ಲೋಕಾಪುರ ದೊಡ್ಡ ಊರ ಐತ್ರಿ, ಇಂತಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಹೆಂಗ್ರಿ? ಹೆಸರಿಗೆ ಪಟ್ಟಣ ಪಂಚಾಯತ್ ಆಗೈತ್ರಿ ಅದ. ಓಟ್ ಬೇಕಾದ್ರೆ ಕೆಲಸ ಮಾಡ್ರಿ, ಆಮೇಲೆ ನೋಡ್ರಿ, ಇಲ್ಲಿ ಯಾರ ಪ್ರತಿನಿಧಿಗಳು ಇದೀರಿ, ನಿಮ್ಗೆ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ, ಇದ ಮೂಲಭೂತ ಸೌಕರ್ಯ ಕಲ್ಪಿಸಲಿಲ್ಲ ಅಂದ್ರೆ ಮತ್ತೇನ್ ನೀವೇನು ಮುಂದೇನು ಮಾಡ್ತೀರಿ ಅನ್ನೋದು ಏನು ಗೊತ್ತಾಗಂಗಿಲ್ಲ. ಯಾಕಂತೇಳಿ ಇಷ್ಟ ಒಂದು ಶೌಚಾಲಯ ಸಲುವಾಗಿ ಪಾಪ ಬಿಟ್ಟು ಮಹಿಳೆಯರು ಇಟ್ಟು ಹರಾಸ್ಮೆಂಟ್ ಆಗತ್ತಾರ ಇಲ್ಲಿ. ಅದಕ್ಕೆ ನೀವು ಅದನ್ನ ಕಲ್ಪಿಸ್ಕೊಡ್ಲಿಲ್ಲ ಅಂದ್ರೆ, ನೀವು ಪಟ್ಟಣ ಪಂಚಾಯತಿ ಅವರು ಏನು ಅವ್ರು ಕರೆದ್ರು ಬರವಲ್ರ ಅಂದ್ರೆ, ಇಲ್ಲಿ ಜನರ ಸಮಸ್ಯೆ ನೋಡ್ಲಿಲ್ಲ ಅಂದ್ರೆ ಮತ್ತೆ ಇದ್ದ ಏನು ಉಪಯೋಗ ನೀವು? ಇಲ್ಲಿ ಜನರ ಸಮಸ್ಯೆನ ಕೇಳಲಿಲ್ಲ ಅಂದ್ರೆ ಇಲ್ಲಿ ಬಂದು ಏನು ಉಪಯೋಗ ನೀವು? ಇಲ್ಲಿ ಇದ್ದಂತ ಅಧಿಕಾರಿಗಳು ನೀವೆಲ್ಲ ಮೀಟಿಂಗ್ ಮಾಡೋದು, ನಿಮ್ಮ ಎಲ್ಲ ಅಧಿಕಾರಿಗಳು ಕೇಳೋದು ಎಲ್ಲ ತಿಳಿದೈತಿ ನಿಮಗೆ. ಇಲ್ಲಿ ಜನರ ಸಮಸ್ಯೆ ಕೇಳಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದೈತೆ? ಯಾವ ಅಧಿಕಾರಿಗಳು ನಿಂತ್ಕೊಂಡು ಏನ್ ಮಾಡೋದೈತೆ? ಅದಕ್ಕೆ ದಯವಿಟ್ಟು ನೋಡ್ರಿ, ಈ ರೀತಿ ಎಲ್ಲ ಸಮಸ್ಯೆಗಳದಾವು. ತಾವು ಇಲ್ಲಿ ಬಂದ ಸ್ಪಾಟ್ ಮೇಲೆ ಏನಾಗೈತಿ ನೋಡಿ, ಅವ್ರನ್ನ ನೀವು ಅರ್ಜಿ ಕೊಟ್ಟಾಗ ನೋಡ್ತೀವೋ, ಇದು ಮಾಡಿದಾಗ ನೋಡ್ತೀವೋ, ಹಂಗಿರಂಗಿಲ್ಲ. ನೀವು ಬಂದ ಜನರ ಸಮಸ್ಯೆಗಳು ಏನದಾವು ಅವ್ರಿಗೆ ಹೇಳಿರ್ಲಿ, ಮೌಖಿಕವಾಗಿ ಹೇಳಿ ನೀವು ಅದನ್ನ ಪರಿಹಾರ ಮಾಡುವಂತ ಕೆಲಸ ಮಾಡ್ಬೇಕಾ. ಅದನ್ನ ಬಿಟ್ಟು ನಿಮ್ಗೆ ಅಲ್ಲಿ ಪ್ರತಿ ಸಲ ನಿಮ್ ಬಂದ ಪಟ್ಟಣ ಪಂಚಾಯತಿಗೆ ಹೇಳ್ಕೊತ್ಕೊಂಡಿರೋದೈತೆ ಉದ್ಯೋಗದ ಬಿಟ್ಟ ಇದಕ್ಕೆ ಮುಂಚೆ ಹೋಗ್ಯಾರಿ? ಇಲ್ಲ, ಕೈ ಬಿಟ್ರೆ ಹೆಂಗ್ರಿ ಇದ? ಮತ್ತೆ ಈಗ ಬೇಕರ್ಲ ಇದು ಬಿಡ್ಲಾರಂತ ಕರ್ಮರಿ ಇದ. ನೀರ ಮೂಲಭೂತ ಸೌಕರ್ಯ ಇರ್ಲಿಲ್ಲ ಅಂದ್ರ ಇದು ಬರ್ಬೇಕ್ರಿ, ಯಾವ ರೆಡಿ ಮಾಡ್ಕೊಡ್ತಾರ ಅಂತ ಹೇಳ್ಬೇಕು. ಅದನ್ನ ಎಲ್ಲಿ ಮಾಡ್ತಾರೋ ಏನೇನ್ ಮಾಡ್ತಾರೋ ಅದನ್ನ ಬಂದ್ ಹೇಳ್ಕೊಟ್ಟು ಹೋಗ್ತಾವ್ರಿ. ಅವ್ರು ಎಲ್ಲಿ ಬೇಕಾದ್ರೆ ಮಾಡ್ಕೊಡ್ಬಾರ್ರಿ, ಅದ್ರಾಗ ಏನೈತ್ರಿ? ಅವರು ಏನಾರ ಸ್ವಂತ ಜಾಗ ಖರೀದಿ ಮಾಡೋಲ್ರಕ್ರಿ, ಇಲ್ಲಿ ನಮಗ ಟಾಯ್ಲೆಟ್ ನೀರಿನ ವ್ಯವಸ್ಥೆ ಮಾಡೋಲ್ಲ, ಖರೀದಿ ಮಾಡ್ಕೊಂಡ್ ಯಾಕೆ ಮಾಡೋರು? ಊರಾಗ ಈ ರೀತಿ ಗಾಡಿ ಕೊಡ್ತಾವ್ರಿ, ರೊಕ್ಕ ಮಾರ ಮನಿ ಒಂದು ಕುಡಿ ನೀರಿನ ವ್ಯವಸ್ಥೆ ಮಾಡಿದ್ರಿ, ಕುಡಿ ನೀರಿಂದ ಇಲ್ಲ. ಈ ರೀತಿ 5 ಗಾಡಿ ಕೊಡ್ತಾವ, 10 ರೂಪಾಯಿದಾಗ ಮನಿ ರೊಕ್ಕದಾಗ ಮಾರಾಟ ಮಾಡಕತ್ತಾರ. ನಿಮ್ ಹೇಳೋ ರೀತಿ ನೋಡಿ ಪಂಚಾಯತ್ ಪಂಚಾಯತ್ ಐತಲ್ಲ ನಮ್ಗೆ ಗೊತ್ತಾಗಲ್ತಿ. ಕುಡಿ ನೀರಿನ ಘಟಕ ಮಾಡಬೇಕು ಬೇಡ್ರಿ ನೋಡ್ರಿ, ಇಲ್ಲಿ ಜನರಿಗೆ ಹೊರಗಿಂದ ಗಾಡಿಗಳು ಬಂದ ರೊಕ್ಕದ್ಲಿ ನೀರ್ ಫಿಲ್ಟರ್ ನೀರು ಕೊಟ್ಟು ಹೋಗಾರು, ಇಲ್ಲ ಫಿಲ್ಟರ್ ನೀರು ಕೊಟ್ಟು ಹೋಗಾರು. ಇವ್ರ ಕೇಳ್ರಿ, ಅವ್ರನ್ನ ಕೇಳ್ಕೊಂಡು ಎಲ್ಲ ಬರ್ತಾರ ಕಲೆಕ್ಷನ್ ಕೊಟ್ಟಾರ್ರಿ. ಅದಕ್ಕೆ ನಾವು ದಯವಿಟ್ಟು ಇಲ್ಲಿ ತಾಲೂಕ್ ಪಂಚಾಯತಿ ಅವರಾಗಲಿ, ಆಮೇಲೆ ಜಿಲ್ಲಾ ಪಂಚಾಯತಿ ಅವರಿಗೆ ನಾನು ಈ ವಿಷಯವನ್ನು ತಮ್ಮ ಬಹಳ ಗಂಭೀರವಾಗಿ ಪರಿಗಣಿಸಿ ಇವರಿಗೆ ಮೂಲಭೂತ ಸೌಕರ್ಯ ಕೊಡ್ಲಿಲ್ಲ ಅಂದ್ರೆ ನೀವು ಉಳಿದಿದ್ದು ಏನು ಕೊಡಂಗಿಲ್ಲ ಅನ್ನೋ ಒಂದು ಲೆಕ್ಕದಲ್ಲಿ ಇದೀರಿ ನೀವು. ದಯವಿಟ್ಟು ಅದನ್ನು ಗಮನಿಸಬೇಕು. ಇಲ್ಲಿ ಸಂಬಂಧಪಟ್ಟವರಿಗೆ ಇಲ್ಲಿ ಸ್ಪಾಟ್ ಮೇಲೆ ಕರೆಸಿ ಇವ್ರಿಗೆ ಏನು ಭರವಸೆಯನ್ನು ಕೊಡ್ತಾರೋ, ಅವ್ರು ಯಾವಾಗ ಮಾಡಿ ಕೊಡ್ತಾರೋ ಅನ್ನೋದು ಸ್ಪಾಟ್ ಮೇಲೆ ಬಂದ ಅವ್ರಿಗೆ ತಿಳಿಸ್ಬೇಕಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ.